ಲೇ ಕುಡ್ಕ ಮಂಜ, ಕೊಡೋ ತಾಕತ್ತಿದೆ ಅಂದ್ಮೇಲೆ ಈಸ್ಕೊಳೋ ತಾಕತ್ತು ಇರ್ಬೇಕು ಕಣೋ. ಮೊಟ್ಟೆ ಕೇಳಿದಕ್ಕೆ ಕಾವೇರಿ ಹತ್ರ ಹೆಣ್ಮಕ್ಳ ಹತ್ರ ಮೊಟ್ಟೆ ಕೇಳ್ತೀಯ, ನಿಂದು ಒಂದ್ ಜನ್ಮಾನ ಅಂದೆ ನೀನು. ಆ ಅದೇ ದಾಲ್ ಕೇಳಿದಾಗ ಇರೋದ್ ಹಾಕಿದ್ನ ತಿನ್ನಲೇ ಅಂತ ಹೇಳ್ದೆ. ಇದು ಊಟದ ವಿಷಯ ಅಲ್ವೇನಲ್ಲ ತುಕಾಲಿ? ಇದು ಊಟದ ವಿಷಯ ಅಲ್ಲ. ನೀನು ಎಲ್ಲಾರು ಊಟ ಆದ್ಮೇಲೆ ನೀನ್ ಊಟ ಮಾಡ್ಬೇಕು ಅಂತ ಹೇಳ್ದೆ, ಇದು ಊಟದ ವಿಷಯ ಅಲ್ವಾ? ಅಂಡ್ ಅವ್ನ್ ಬಟ್ಟೆನೆಲ್ಲ ತೆಗ್ದು ಬಿಸಾಕ್ದೆ, ಅದು ಕಾಮಿಡಿ ಅಲ್ವಾ ಅದು? ಅವ್ನ ಎದೆ ಮೇಲೆ ಕಾಲ್ ಹಾಕೊಂಡು ಮೈ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡು 10-15 ಜನ ಗುಂಪಲ್ ಸೇರ್ಕೊಂಡು ಅವ್ನ ರೇಗಿಸ್ತಾ ಇದ್ರಿ, ಅವಾಗೆಲ್ಲ ನೆಟ್ಟಗಿತ್ತಾ? ಲೇ ಬೇವರ್ಸಿ ನನ್ ಮಗನೇ, ಕೊಡೋ ತಾಕತ್ತಿದೆ ಅಂದ್ಮೇಲೆ ಈಸ್ಕೊಳೋ ತಾಕತ್ತು ಇರ್ಬೇಕು. ಈಸ್ಕೊಳೋ ತಾಕತ್ತಿಲ್ಲ, ಉರ್ದೋಗ್ಬಿಡ್ತದ ನಮ್ಗೆ ಎಲ್ಲೆಲ್ಲೋ ಅಂದ್ರೆ ಮುಚ್ಕೊಂಡ್ ಕೂತ್ಕೋಬೇಕು. ಅದನ್ ಬಿಟ್ಬಿಟ್ಟು ಒಬ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಅವ್ನ ಒಬ್ನೇನ ಕಾಣೋದು, 15 ಜನ ಹಾಕೊಂಡು ಒಬ್ಬನ್ನೇ ರೇಗಿಸ್ತಾ ಇದ್ರೆ ಅವಾಗೆಲ್ಲ ನೆಟ್ಟಗಿತ್ತಾ? ಯಾವ ತುಕಾಲಿ ನನ್ ಮಕ್ಳು ಹಾಕಿತ್ತು. ಬಿಗ್ ಬಾಸ್ ಅವ್ರು ಹಂಗೆ ಇದಾರೆ, ನಿಮ್ಗೆ ಕಲ್ಸಿರೋದೇ ಅವನ್ನ ಕುಗ್ಸಕ್ಕೆ. ಒಂದ್ ಹೇಳ್ತೀನಿ ಕೇಳಿ, ಕಿತ್ಕೊಳಕ್ ಆಗಲ್ಲ, ಅರ್ಥ ಮಾಡ್ಕೋಬೇಕು. ಹೊರಗಡೆ ಬಂದ್ ನೋಡು, ಇರೋ ಮರ್ಯಾದಿನ ಕಳ್ಕೊಳಕ್ ಹೋಗಿದ್ಯಲ್ಲ. ಹೋದ್ ವರ್ಷ ನಿನ್ ಕಿತ್ತು ಗುಡ್ಡೆ ಹಾಕಿರೋದ್ ನಾ ಕಂಡಿಲ್ವೇನಲ್ಲಿ? ಕುಡಿಯಂತ ಬಿಡ್ಸಕ್ ಒಳ್ಳೆ ರಿಹ್ಯಾಬ್ ತರ ಯೂಸ್ ಮಾಡ್ಕೊಂಡು ನೀನು ಬಿಗ್ ಬಾಸ್ ನ ಕುಡಿತಾ ಬಿಡೋಕೋಸ್ಕರ ಬಿಗ್ ಬಾಸ್ ಬಂದವ್ ನೀನೇನೋ ಮಾತಾಡ್ತೀಯ ಲೇ. ಪಾಟ್ ಅಲ್ಲಿ ನಿಂತ್ಕೊಂಡು ಎಂಟರ್ಟೈನ್ ಮಾಡ್ತಿರೋಂತ ತಾಕತ್ತಿರೋ ಒಬ್ಬ ವ್ಯಕ್ತಿ ಹತ್ರ ಹೋಗ್ಬಿಟ್ಟು, ಅಂಡ್ ಸುಜನ್ ಅವ್ರು ಬಂದಾಗ ಇವ್ನು ರಜಾ ಹೇಳ್ತವನೆ, ನಾವೆಲ್ಲ ಸೇರಿ ಬಾಯಿ ಮುಚ್ಚಿದೀವಿ ಅಂತ. ಲೈ ಅತಿಥಿ ಏನೋ ಟ್ಯಾಗ್ ಲೈನ್ ಕಿತ್ತಿಟ್ಬಿಟ್ಟು ಬಾರೋ, ತೋರಿಸ್ತಾನೆ ಯಾರು ಬಾಯಿ ಮುಚ್ಚಿಸ್ತಾರೆ ಅಂತ. ನಿಮ್ಗಳ ಯೋಗ್ಯತೆಗೆ ಸ್ವಂತ ಆಡ ಯೋಗ್ಯತೆ ಇಲ್ಲ. ನೀನು ಹೋಗಿ ಲಾಸ್ಟ್ ಇಯರ್ ತ್ರಿವಿಕ್ರಮ್ಗೆ ಬಕೆಟ್ ಇಟ್ಕೊಂಡು ಫೇವರಿಸಮ್ ಮಾಡ್ಕೊಂಡು ವೀಕೆಂಡ್ ಅಲ್ಲಿ ರೆಸಾರ್ಟ್ ನ ಲೋಕಲ್ ಬಾರ್ ಅಂತ ಅನ್ಸ್ಕೊಂಡು ಮಕ್ಕುಗಿಸ್ಕೊಂಡಿದ್ಮೆ ಮರ್ತೋಯ್ದೇನ್ರೋ ನಿಮ್ಗೆಲ್ಲ. ನೀವೇನೋ ಕಿತ್ತು ಗುಡ್ಡೆ ಹಾಕಿ ಸಾಧನೆ ಮಾಡ ಬಂದಿದ್ದೀರಾ ಬಿಗ್ ಬಾಸ್ಗೆ. ಲೈ ರೋಡ್ ಅಲ್ಲಿ ಲಾಂಗ್ ಹಿಡ್ಕೊಂಡು ರೀಲ್ಸ್ ಮಾಡ್ಬಿಟ್ಟು ಜೈಲ್ಗೆ ಹೋಗಿ ಬಂದವ್ ನೀನೇ ಅಲ್ವೇ? ನೀವಂತೂ ಕಿತ್ತೋದ್ ನನ್ ಮಕ್ಳ ಹತ್ರ ಗಿಲ್ಲಿ ಬುದ್ಧಿ ಹೇಳ್ಸ್ಕೋಬೇಕಾ? ಒಂದ್ ಹೇಳ್ತೀನಿ ಕೇಳಿ, ನೀವೇನೇ ಹರ್ಕೊಂಡ್ರು ಒಂದ್ ಕೂದಲು ಕಿತ್ಕೊಳಕ್ ಆಗಲ್ಲ. ಗಿಲ್ಲಿ ನಿನ್ಗೆ ಇದೆಲ್ಲ ಆಗ್ಲೇಬೇಕು. ಯಾಕೆ ಗೊತ್ತಾ? ಮನೇಲಿ ಸಣ್ಣ ಪುಟ್ಟ ಚಿಕ್ಕ ಎಲ್ಲಾರು ಪರವಾಗಿ ಹೋಗಿ ಸ್ಟ್ಯಾಂಡ್ ತಗೋತಿದ್ದಲ್ಲ. ರಘುವಣ, ಕಾವ್ಯ, ರಕ್ಷಿತಾ ನಮ್ಮ ವಂಶದ ಕೂಡಿ, ಕಾವ್ಯ ನನ್ ಫ್ರೆಂಡು, ಚಂದ್ರಪ್ರಭಾ ನನ್ ಗೆಳೆಯ ಅನ್ಕೊಂಡು ನಿನಗ್ ಆಗ್ಲೇಬೇಕಿದ್ದೆ. ಇಷ್ಟೆಲ್ಲಾ ನಿನ್ ಮೇಲೆ ಅರ್ಚಾಳಿ ಕಿರ್ಚಾದ್ರು ಒಬ್ಬ ನಿನ್ನ ಹತ್ರ ಬರಲಿಲ್ಲ. ಧ್ರುವಂತ ಒಬ್ನೇ ನಿನ್ನ ಹೊರಗಡೆ ಕುಂದ್ಕೊಂಡು ಮಾತಾಡ್ದವನು. ಇವರೆಲ್ಲ ಈ ಕಾವು ಅನ್ನೋದೆಲ್ಲ ಬಿಟ್ಟು ಗೆಳತಿ ಬಿಟ್ಬಿಟ್ಟು ನಿನ್ನ ಆಡುಗರು, ನಿನ್ಗೆ ಯಾರು ಅವಶ್ಯಕತೆನೇ ಇಲ್ಲ ಕಣಯ್ಯ. ನೀನ್ ಒಬ್ನೇ ಲೆಜೆಂಡು. ಯಾಕೆ ಬೇಕು ಇಂತ ಕಿತ್ತೋದ್ ನನ್ ಮಕ್ಳು ಸವಾಸ ನಿನ್ಗೆ? ಬಟ್ ಅದೇ ಮಂಜ, ಹೊರಗಡೆ ಬಾ, ಆಮೇಲೆ ಗೊತ್ತಾಗತ್ ನಿಂಗೆ ಅವ್ನ್ ಗಿಲ್ಲಿ ಪವರ್ ಏನು ಅಂತ. ಬಿಗ್ ಬಾಸ್ ನೀವು ಅತಿಥಿಗಳನ್ನ ಕಳಿಸಿರೋದೇ ಗಿಲ್ಲಿನ ಕುಗ್ಸಕ್ಕೆ ಅಂತ ನೀಟಾಗಿ ಗೊತ್ತಾಗ್ತಿದೆ. ನಿಮ್ಗೆ ಯಾರು ಬೇಕು ಅವ್ರನ್ನ ಗೆಲ್ಸೋ ಪ್ರಯತ್ನ ನೀವು ಮಾಡ್ಬೋದು. ಆದ್ರೆ ಕರ್ನಾಟಕ ಜನತೆ ಇದೆಯಲ್ಲ, ನಿಮ್ಗಿಂತ ತುಂಬಾ ದೊಡ್ಡವರು ಸ್ವಾಮಿ. ನೀವು 11 ಸೀಸನ್ ನಡ್ಸ್ಕೊಂಡ್ ಬಂದಿರ್ಬೋದು, 11 ಸೀಸನ್ ನೋಡ್ಕೊಂಡ್ ಬಂದವ್ರೆ ಕರ್ನಾಟಕ ಜೊತೆ. ಅದು ನಿಮ್ ಒನ್ ಪಾಯಿಂಟ್ ಆಫ್ ವ್ಯೂ ಆದ್ರೆ ಇಲ್ಲಿ ಲಕ್ಷ ಕೋಟಿ ಗಟ್ಟಲೆ ವ್ಯೂ ಪಾಯಿಂಟ್ ಗಳಿದೆ. ಅರ್ಥ ಮಾಡ್ಕೊಳ್ಳಿ. ಆಟ ತರ ಆಡ್ಸಿ ಶಾಂಪು ಹಾಕೊಂಡ್ ಆಟಾಡೋ ತರ ಮಾಡಕ್ ಹೋಗ್ಬೇಡಿ, ಓಕೆನಾ? ಅಲ್ಲ ಗುರು, ಈ 5 ಜನ ಗಿಲ್ಲಿನ ಎದುರಿಸಕ್ ಒಳಗಡೆ ಹೋಗ್ಬಿಟ್ಟು ಎಲ್ಲ ಕಮೆಂಟ್ ಸೆಷನ್ ಗಳನ್ನ ಆಫ್ ಮಾಡ್ಕೊಂಡು ಕೂತವ್ರೆ. ಇವಾಗ ನೋಡಿದ್ರೆ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಗಳು ಹೋಗಿ ನೋಡಿ, ರಜತ್ ಕಮೆಂಟ್ ಸೆಷನ್ ಆಫ್. ಗಿಲ್ಲಿನ ಎದುರಿಸಕ್ ಹೋಗಿ ನೀವೇ ಎದುರ್ಕೊಂಡು ಕಮೆಂಟ್ ಸೆಷನ್ ಆಫ್ ಮಾಡ್ಕೊಂಡು ಕೂತಿದ್ದೀರಾ. ತಾಯ್ತಾ ಬೇರೆ ಕಟ್ಟಿಸ್ತೀರಾ ನೀವು ಆಮೇಲೆ ಎಲ್ರಿಗೂ. ಒಂದ್ ಗುಟ್ಟು ಹೇಳ್ತೀನಿ ರಜತ್ ಅವ್ರೆ, ಆಚೆ ಬಂದು ನಿಮ್ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿ ನೋಡಿ, ಕಮೆಂಟ್ ಸೆಷನ್ ನೋಡ್ಬಿಟ್ಟು ನೀವು ತಾಯ್ತಾ ಕಟ್ಸ್ಕೊಂಡ್ಬಿಟ್ಟಿರಿ. ಹುಷಾರು. ಈ ಬಿಗ್ ಬಾಸ್ ಮನೆಗೆ ಬಂದಿರೋ ಗೆಸ್ಟ್ಗಳು ಗೋಸ್ಟ್ಗಳ ತರ ಆಡ್ತಾ ಇವೆಪ್ಪ. ಅಲ್ಲ, ಫುಡ್ ಬಗ್ಗೆ ಏನಾದ್ರು ಕಂಪ್ಲೇಂಟ್ಸ್ ಇದ್ರೆ ಹೇಳ್ಬೋದು. ರೂಮ್ ಸರ್ವಿಸು, ರೂಮ್ ಕ್ಲೈನ್ಲಿನೆಸ್, ಅದ್ರ ಬಗ್ಗೆ ಏನಾದ್ರು ಇದ್ರೆ ಕೇಳ್ಬೋದು. ಅಥವಾ ಹೋಟೆಲ್ ಎಂಪ್ಲಾಯಿಗಳಿಗೆ ನಾವು ತೊಂದರೆ ಕೊಡ್ಬೋದು ಅಷ್ಟೇ. ಅಷ್ಟು ಬಿಟ್ಬಿಟ್ರೆ ಅದೇನ್ ಹೇಳು ಇದೇನ್ ಹೇಳು, ಚಪ್ಪಲಿ ಬಿಟ್ಟು ಓಡಾಡೋ, ಲೇಡಿ ಎಂಪ್ಲಾಯೀಸ್ ಕಲಿ ಹೆಡ್ ಮಸಾಜ್ ಮಾಡಿಸ್ಕೊ ಅಂತ ಯಾವ ಹೋಟ್ಲಲ್ಲಿ ನಾವೇನಾದ್ರೂ ಹೋಗಿ ಕೇಳಿದ್ರೆ ಒದ್ದು ಆಚೆ ಆಗ್ತಾರೆ. ಗೆಸ್ಟ್ ತರ ಇರದೆ ಗೋಷ್ಟ್ಗಳ ತರ ಆಡ್ತಾ ಇದೆ. ಇದು ಬಿಗ್ ಬಾಸ್ ಅವ್ರಿಗೆ ಕೊಟ್ಟಿರೋ ಟಾಸ್ಕ್. ಅವರು ಹೋಗದೆ ಅಲ್ಲಿ ಉರ್ಸಕ್ಕೆ ಅಥವಾ ಅಲ್ಲಿರೋ ಕಂಟೆಸ್ಟೆಂಟ್ಗಳಿಗೆ ತೊಂದರೆ ಕೊಡಕ್ಕೆ. ಆಯ್ತು, ಒಪ್ಕೋತೀನಿ. ಹಂಗಂದ್ರೂ ಎಲ್ಲರಿಗೂ ಎಲ್ಲ ವಿಷಯ ಗೊತ್ತಿರಕ್ ಚಾನ್ಸ್ ಇಲ್ಲ ಅಲ್ವಾ? ಈಗ ಚೈತ್ರ ಕುಂದಾಪುರ ಕೇಳಿರೋ ಪ್ರಶ್ನೆಗೆ ಎಲ್ಲರಿಗೂ ಗೊತ್ತಿರುತ್ತಾ? ಈಗ ನಾನೇ ಕಾರ್ ಓಡಿಸ್ತೀನಿ, ಆದ್ರೆ ಆ ಕಾರ್ ಹೇಳಿರೋ ಬಟನ್ಗಳೇನೋ ಗೊತ್ತಿರಲ್ಲ. ಅಥವಾ ಕಾರಲ್ಲಿ ಏನೋ ಮೆಕ್ಯಾನಿಕಲ್ ಸಮಸ್ಯೆ ಇದ್ರೂ ನನಗೆ ಗೊತ್ತಾಗಲ್ಲ. ಯಾಕೆ AC ವರ್ಕ್ ಆಗ್ತಿಲ್ಲ ಅಥವಾ ಸಸ್ಪೆನ್ಷನ್ ವರ್ಕ್ ಆಗ್ತಿಲ್ಲ ಅಂತ ಕಾರಲ್ಲಿ ಕೂತವ್ರು ಯಾರಾದ್ರೂ ಹೇಳಿದ್ರೆ ಮಾತ್ರ ನನಗೆ ಗೊತ್ತಾಗತ್ತೆ ವಿನ ತೊಗೊಂಡೋಗ್ತೀನಿ ಆಫೀಸ್ಗೆ ತಂದು ನಿಲ್ಲಿಸ್ತೀನಿ ಅಷ್ಟೇ ನಾವು ಮಾಡೋದು. ಬೇರೆ ಯಾರು ಹೇಳಿದ್ರೆ ನಂಗೆ ಗೊತ್ತಾಗತ್ತೆ. ಹಾಗೆ ಅಡಿಗೆ ಮಾಡ್ತೀವಿ, ಈ ರವೆ ಇಡ್ಲಿ ಮಾಡ್ತೀವಪ್ಪ. ರವೆ ಇಡ್ಲಿನ ಮೊದಲು ಕಂಡಿಡ್ದಿದ್ದು ಯಾರು? MTRನವರು. ಗೊತ್ತಿತ್ತಾ? ಮೆಣಸಿನ್ಕಾಯಿ ನಾವು ಉಪಯೋಗಿಸ್ತಾ ಇರಲಿಲ್ಲ, ಹಸಿ ಮೆಣಸಿನ್ಕಾಯಿ ತಂದಿದ್ದು ಪೋರ್ಚುಗೀಸ್. ಆಮೇಲೆ ನಾವು ಅದನ್ನ ಉಪಯೋಗಿಸಕ್ಕೆ ಶುರು ಮಾಡಿದ್ವಿ. ಅಲ್ಲಿವರೆಗೂ ನಾವು ಪೆಪ್ಪರ್ ಯೂಸ್ ಮಾಡ್ತಾ ಇದ್ವಿ ಅಡಿಗೆ ಮಾಡ್ತಾ ಇದೀವಿ. ಅದ್ರ ಬಗ್ಗೆ ಗೊತ್ತಿಲ್ಲ, ಆಸಕ್ತಿ ಇಲ್ಲ, ತಿಳ್ಕೊಂಡಿರಲ್ಲ. ಅದನ್ನೇ ಇಟ್ಕೊಂಡು ಈ ಪಾಪ ಅವ್ರುಗಳು ಕ್ವಾಟ್ಲೆ ಕೊಟ್ರೆ ಫುಡ್ ರೂಮ್ ಸರ್ವಿಸ್ ಬಗ್ಗೆ ಏನಾನ ಅಥವಾ ರೂಮ್ ಕ್ಲೈನ್ಲಿನೆಸ್ ಬಗ್ಗೆ ಏನಾದ್ರು ಇದ್ರೆ ಕೇಳ್ಬೋದು. ಇವ್ ಯಾವ ಗೆಸ್ಟ್ಗಳಪ್ಪ? ಮೊದಲು ಒದ್ದು ಆಚೆ ಹಾಕ್ಬೇಕಿಂತ ಗೆಸ್ಟ್ಗಳನ್ನ ಅಲ್ವಾ?
ನಮಸ್ಕಾರ ಫ್ರೆಂಡ್ಸ್. ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ, ಗಿಲ್ಲಿ ಫ್ಯಾನ್ಸ್ ಗಳು ಮಂಜುಳಿಗೆ ಮತ್ತೆ ರಜತನಿಗೆ ಕೂರ್ಸೋದು. ಇದು ಫ್ಯಾನ್ಸ್ ಗಳ ಲೆಕ್ಕ ಆದ್ರೆ ನೆಕ್ಸ್ಟ್ ಲೆವೆಲ್ ಫ್ಯಾನ್ಸ್ ಗಳು ಇರ್ತಾರಲ್ಲ, ಅವ್ರು ಏನ್ ಕೆಲಸ ಮಾಡಿದ್ದಾರೆ ಅಂತ ಅಂದ್ರೆ, ರಜತ್ ಮಿಸ್ಸಸ್ ಇದಾರಲ್ಲ, ರಜತ್ ಕಮೆಂಟ್ ಆಫ್ ಮಾಡ್ಕೊಂಡಿದ್ದಾನೆ ಅಂತ ಅವ್ರ ಮಿಸ್ಸಸ್ ಅಕೌಂಟಿಗೆ ಹೋಗ್ಬಿಟ್ಟು ಕಮೆಂಟ್ ಹಾಕಕ್ ಸ್ಟಾರ್ಟ್ ಮಾಡಿದ್ದಾರೆ. ಯಾವ ಲೆವೆಲ್ ರೋಸ್ಟ್ ಮಾಡಿದ್ದಾರೆ ಅಂದ್ರೆ ಒಂದು ನಿಮಿಷ ತೋರಿಸ್ತೀನಿ. ಇದೇ ನೋಡಿ ರಜತ್ ಅಣ್ಣವ್ರ ವೈಫ್ ಅಕೌಂಟ್. ಅಣ್ಣ ಲಾಸ್ಟ್ ಸೀಸನ್ ಅಲ್ಲಿ ಎಲ್ಲಾರ್ಗು ತಾಯ್ತ ಕಟ್ಟಿಸ್ತೀನಿ ಅಂತಿದ್ದ. ಇಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಅವನೇ ತಾಯ್ತ ಕಟ್ಕೊಳ್ಳೋ ಲೆವೆಲ್ಗೆ ಆಗಿದ್ದಾನೆ. ಗಿಲ್ಲಿ 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 ಅಂತ ಅವ್ರ ಅಕೌಂಟ್ ನಾಗ ಗಲಗಲ ಮಾಡ್ತಾವ್ರೆ ಎಲ್ಲ ಸೇರ್ಕೊಂಡು. ಇದು ಒಂದ್ ಲೆವೆಲ್ ಆಯ್ತು ಅಂತ ಅಂದ್ರೆ, ಪಾಪ ನಮ್ ಮಂಜಣ್ಣ ಇಷ್ಟು ವರ್ಷ ಆದ್ಮೇಲೆ ಲವ್ ಮಾಡಿ ಒಂದ್ ಹುಡುಗಿನ ಪಟಾಯಿಸ್ಕೊಂಡು ಈಗ ಮದ್ವೆ ಆಗಕ್ ಕೊಡ್ತಾವನೆ. ಅವ ಹುಡುಗಿ ಅಕೌಂಟ್ ಗೊತ್ತಿಲ್ಲ. ನೋಡಿದ್ರಲ್ಲ ಯಾವ ಲೆವೆಲ್ ರೋಸ್ಟ್ ಮಾಡಿದಾರೆ ಅಂತ. ಮಂಜಣ್ಣ ಒಂದ್ ಮಾತು ಹೇಳ್ತೀನಿ, ಬ್ಯಾಚುಲರ್ ಪಾರ್ಟಿಯನ್ನು ಬಿಗ್ ಬಾಸ್ ಮನೆ ಸೆಲೆಬ್ರೇಟ್ ಮಾಡ್ಕೊಂಡ್ರಿ, ಮದ್ವೆ ಮಾತ್ರ ಆ ಮನೇಲಿ ಆಗಕ್ ಹೋಗ್ಬೇಡಿ. ಅಪ್ಪಿ ತಪ್ಪಿ ರಿಸೆಪ್ಷನ್ ಕೂಡ ಅಲ್ಲಿ ಇಟ್ಕೊಳಕ್ ಹೋಗ್ಬೇಡಿ, ಸಪರೇಟ್ ಆಗಿ ಇಟ್ಕೊಳ್ಳಿ. ಅಂಡ್ 1 ಮಂತ್ ಕಮೆಂಟ್ ಸೆಕ್ಷನ್ ಆಫ್ ಮಾಡ್ಕೊಳ್ಳಿ. ಫಸ್ಟ್ ಬಿಗ್ ಬಾಸ್ ಕಲರ್ಸ್ ಕನ್ನಡ ಯಾರೇ ಆಗಲಿ ಈ ಗೆಸ್ಟ್ ಬಂದಿರೋರ್ನ ಪ್ಲೀಸ್ ಕಳಿಸ್ಬಿಡಿ ಸಾಕು. ದಿಸ್ ವೀಕ್ ವಾಸ್ ದ ವರ್ಸ್ಟ್ ವೀಕ್ ಇನ್ ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಂಡ್ ಐ ನೆವರ್ ವಾಂಟ್ ಟು ಸಿ ದಿಸ್ ಅಗೇನ್. ಈ ತರ ಗಿಲ್ಲಿನ ಡಿಮೋಟಿವೇಟ್ ಮಾಡಿ ಟ್ರಬಲ್ ಮಾಡಿ ಅವ್ರು ಮಾಡಿದ್ದಾಗೆಲ್ಲ ಅನ್ಭವಿಸ್ಬೇಕು. ಬಟ್ ಗಿಲ್ಲಿ ಏನಾದ್ರು ಮಾತಾಡಿದ್ರೆ ಏನ್ ಮಗ ಯಾಕೆ ಹಿಂಗ್ ಮಾಡ್ತೀಯಾ ಅಂತೆಲ್ಲ ಕೋಪಿಸ್ಕೊಳ್ಳೋದು. ಸಾರಿ ಹೇಳಿದ್ರು ಒಂದು ಬೇಸಿಕ್ ಕೃತಜ್ಞತೆ ಇಲ್ವಾ, ಒಂದು ಬೇಸಿಕ್ ಅಕ್ನಾಲೆಜ್ಮೆಂಟ್ ಇಲ್ವಾ? ಮುಚ್ಕೊಂಡು ಹೋಗಿ. ನಮಸ್ಕಾರ, ನಾನು ನಿಮ್ಮ RMC ಕನ್ನಡಿಗ ಮಾತಾಡ್ತೇವೆ. ಎಪಿಸೋಡ್ ಇನ್ನೂ ನಾನು ನೋಡಿಲ್ಲ, ಈಗ ನೋಡಬೇಕು. ತುಂಬಾ ಬೇಜಾರಾಯ್ತು ಕೆಲವು ವಿಡಿಯೋಗಳು ನೋಡಿ. ಚಾನಲ್ TRP ಇರುತ್ತೆ ಅಂದ್ಬಿಟ್ಟು ಅವನೊಂದು ಕರ್ಕ ಬಂದಿರೋದು. ನಿಮ್ ಚಾನಲ್ಗಳಿಗೆ ಬರಕ್ಕೂ ಮುಂಚೆನೆ ಅವನು 1 ಮ್ಯಾನ್ ಆರ್ಮಿ, ಅವನದೇ ಆದ ಯೂಟ್ಯೂಬ್ ಚಾನಲ್, ಅವನದೇ ಆದಂತ ಸ್ಟ್ಯಾಂಡರ್ಡ್, ಅವನದೇ ಆದಂತ ಗತ್ತು ಮೇಂಟೈನ್ ಮಾಡ್ಕೊಂಡು ಕಾಮಿಡಿ ಮಾಡ್ಕೊಂಡಿದ್ವನು. ಅವನ್ನ ನಿಮ್ ಚಾನಲ್ಗಳು ಕರ್ಕ ಬಂದು TRP ಮಾಡ್ಕೊಂಡು ನಿಮ್ ಚಾನಲ್ಗಳು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ರ. ಆ ತರ ಇಂಪ್ರೂವ್ ಆಗಿರೋನ್ನ ಚಾನಲ್ನ ಒಂದ್ ಹೆಸರು ತಗೊಬಂದಿರೋನ್ನ ಕೆಲ್ಸಕ್ಕೆ ಬರ್ದಿರೋ ಒಂದಷ್ಟು ಜನ ಒಳಗಡೆ ಕಳಿಸ್ಬಿಟ್ಟು ಆ ಹುಡುಗನ್ ತೇಜೋದೆ ಮಾಡ್ತಾ ಇದೀರ. ಈಗ ಒಳಗಡೆ ಯಾರೋ ಒಬ್ಬ ಆಡ್ತಾವನೆ ಕುಡ್ಕೊಂತಾರ, ಕುಡ್ದ್ಬಿಟ್ಟು ಹೋಗೋನು ಏನೋ ಗೊತ್ತಿಲ್ಲ. ಅವನಿಗೊಂದು ಮಾತು ಹೇಳ್ತೀನಿ, ಲಾಸ್ಟ್ ಸೀಸನ್ ಅಲ್ಲಿ ನೀನೇನ್ ದಬಾಕಿದ್ಯಾ ಅಂತ ನಾವು ನೋಡಿದೀವಿ ಆಯ್ತಾ. ಮನೆಯವರೆಲ್ಲ ಸೇರಿ ರಿಯಾಬುಗ್ ಸೇರಿಸ್ದಂಗೆ ಬಿಗ್ ಬಾಸ್ ತಂದು ಬಿಟ್ಬಿಟ್ಟೋದ್ರು ನಿನ್ನ ಎಣ್ಣೆ ಬಿಡ್ಸಕ್ಕೆ. ನಿನ್ನಲ್ಲಿ ಏನೋ ಭಯಂಕರ ಟ್ಯಾಲೆಂಟ್ ಐತೆ ಅಂತೆಲ್ಲ ಕರ್ಕೊಂಡ್ಬಂದಿದ್ದು. ಕರ್ನಾಟಕದಲ್ಲಿ ಟ್ಯಾಲೆಂಟ್ ಇರೋ ಎಷ್ಟೆಷ್ಟೋ ಲಕ್ಷ ಜನ ಕೋಟಿ ಜನ ಅವ್ರೆ, ಅವ್ರನ್ನೆಲ್ಲ ಬಿಟ್ಟು ಇಂಪ್ಲೂಯೆನ್ಸ್ ಮೇಲೆ ಒಳಗಡೆ ಹೋಗಿರೋ ನೀನು ಕುಡ್ತಾ ಬಿಡಕ್ ಹೋದವನು ಯಾವ್ದೋ ಒಂದು ಆಂಟಿ ಹಿಂದೆ ಸುತ್ಕೊಂಡು ಆಟ ಆಡ್ತಿದ್ದವ್ ನೀನು ಹೋದ್ ಸರಿ ಏನ್ ಕಿಸ್ತಿ ಅಂತ ನಮ್ಗೆಲ್ರಿಗೂ ಗೊತ್ತೈತೆ. ಅವನಿರೋ ಜಾಗದಲ್ಲಿ ಅವನಿರೋ ಚಾನಲ್ TRP ಇರುತ್ತೆ, ಅವನ ಬಗ್ಗೆ ಮಾತಾಡ್ತಾ ಇದೀಯ ನೀನು. ಏನ್ ನಡೀತೈತೆ ಗುರು ಈ ಬಿಗ್ ಬಾಸ್ ಮನೇಲಿ? ಗೆಸ್ಟ್ಗಳ ತರ ಇರ್ದೇನೆ ಓನರ್ಗಳ ತರ ಆಡ್ತಾವ್ರೆ. ಮಂಜಣ್ಣನು ಒಂದ್ ಲೋಟದ ವಿಷಯಕ್ಕೆ ಗಿಲ್ಲಿಗೆ ಕಾಮನ್ ಸೆನ್ಸ್ ಇಲ್ವಾ ಅಂತ ಬೈತಾವನೆ. ಇನ್ನು ಈ ರಜತ್ತೋ ಗಂಟ್ಲೈತೆ ಅಂತ ಬರೀ ಅರ್ಚದೇ ಆಗೋಯ್ತು. ಇವನ್ ಏನೇ ಅಂದ್ರೂ ಗಿಲ್ಲಿ ಆಟಿಟ್ಯೂಡ್ ಮಾತ್ರ ಕಮ್ಮಿ ಆಗಲ್ಲ. ಗಿಲ್ಲಿ ಒಬ್ಬ ಕೂಳೆ ಕೊಡ್ತಿರೋದಕ್ಕೆ ಹಿಂಗ್ ಆಡ್ತಾವನೆ. ಇನ್ನೇನಾದ್ರೂ ಹೊರ್ಗಡೆ ಬಂದು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ದ ಅಂದ್ರೆ ಸೂರ್ಯವಂಶ ಕಸಕಸ ಪಾಶ ಕುಡಿಯೋದಂತೂ ಗ್ಯಾರಂಟಿ.